ಹೊನ್ನುಟಿಗೆಯ ಸುಕ್ಷೇತ್ರದ ಗುರು ಬೀರಲಿಂಗೇಶ್ವರ ಸನ್ನಿಧಾನದಲ್ಲಿ ತೊಟ್ಟಿಲ ಕಾರ್ಯಕ್ರಮದ ಸಂಭ್ರಮ. ಕೈಲಾಸದಲ್ಲಿರುವಂಥ ಎಲ್ಲ ದೇವತೆಗಳು ಇವತ್ತು ಈ ಕಡೆ ನೋಡಕತ್ತಿದ್ದಾರೆ. ಚಂದ್ರ, ಚುಕ್ಕಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸಪ್ತ ಋಷಿಗಳು, ಇಂದ್ರಾದಿ ದೇವತೆಗಳು ಚಂದನಗಿರಿನ ಅಷ್ಟು ಶೃಂಗಾರ ಮಾಡಿದರಂತ. ಎಲ್ಲ ರಾಜಬೀದಿಗಳೆಲ್ಲ ಅತ್ಯಂತ ಪ್ರಸನ್ನತಾ ಮಾಡಿದರು. ಆ ರಾಜ್ಯದ ಮನೆ ಮುಂದೆಲ್ಲರೂ ಆಕಳ ಸೆಗಣಿಯಿಂದ ಭೂಮಿಯನ್ನ ಸಾರಿಸಿ ರಂಗೋಲಿ ಚೆಲ್ಲಿ ಚಿತ್ರ ವಿಚಿತ್ರ ಬಣ್ಣ ಬಣ್ಣಗಳ ಎಲ್ಲ ರಂಗೋಲಿ ಹಾಕದರ ಜೊತೆಗೆ ಹೂಗಳನ್ನೆಲ್ಲ ಚೆಲ್ಲಿದರಂತ. ಮಧ್ಯದಲ್ಲಿ ಒಂದು ಪಣತೆ ತುಂಬ ಎಣ್ಣೆ ಬತ್ತಿ ಜ್ಯೋತಿ ಬೆಳಗುತ್ತಾ ಇತ್ತು. ಎಲ್ಲ ಕಡೆ ಮಾವಿನ ತರಳಿ ತೋರಣ, ಶ್ರೀಗಂಧ, ಬಾಳೆ, ಕಬ್ಬು, ತೆಂಗಿನ ಮರಗಳು, ಎಲ್ಲ ಧರ್ಮಶಾಲೆಗಳಲ್ಲಿ, ಮಂದಿರಗಳಲ್ಲಿ ದೀಪೋತ್ಸವ. ಮ್ಯಾಗ ನಿಂತ್ಕೊಂಡು ಕೆಳಗ ನೋಡಿದರೆ ಕೈಲಾಸನ ಕೆಳಗದೋ ಮ್ಯಾಲದ ಯಾರಿಗೂ ಗೊತ್ತಾಗ್ತಾ ಇಲ್ಲ. ದೇವಲೋಕದೊಳಗಿರತಕ್ಕಂಥ ಎಲ್ಲ ದೇವತೆಯರು ಕೈಯೊಳಗೆ ಮುತ್ತಿನ ಆರತಿಯನ್ನು ಹಿಡ್ಕೊಂಡು, ದೇವತೆಗಳೆಲ್ಲ ಚಂದನಗಿರಿ ಪಟ್ಟಣದ ಭರಮದೇವರ ಧರ್ಮಪತ್ನಿ ಬಾಣತಿಯಾಗಿರುವಂಥ ಸೂರಮ್ಮ ದೇವಿಯು ತೊಟ್ಟಿಲ ಕೆಳಭಾಗದಲ್ಲಿ ಕೂತ್ಕೊಂಡಿದ್ದಾಳೆ. ಮ್ಯಾಗಿನ ದೇವತೆಗಳೆಲ್ಲರೂ ದೀಪ ಬೆಳಗುತ್ತಾರೆ. ಸರ್ವ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡುತ್ತಾರೆ ಕೈಲಾಸದಿಂದ ಈ ಚಂದನಗಿರಿ ಪಟ್ಟಣಕ್ಕೆ. ಮಳೆಯನ್ನ ಚೆಲ್ತಾ ಇದ್ದಾರ, ಗರಿತಾ ಇದ್ದಾರ. ಆ ಬಳಿಕ ಆ ತೊಟ್ಟಿಲ ಸಮಾರಂಭಕ್ಕೆ ಪರಮದೇವನು ಋಷಿ ಮುನಿಗಳನ್ನ, ಸಾಧು ಸತ್ಪುರುಷರನ್ನ, ವಿರಾಗಿ ಪುರುಷರನ್ನ, ಮಹಾನಮಾನ ಪಂಡಿತೋತ್ತಮರನ್ನ, ಆಚಾರ್ಯವರ್ಯರನ್ನ ಎಲ್ಲರನ್ನ ಆಹ್ವಾನಿಸಿ ಅವರಿಗೆಲ್ಲ ಉಚಿತಾಸನವನ್ನು ಕೊಡಿಸಿ ಅವರಿಗೆಲ್ಲ ಬೆಳ್ಳಿಯೋ, ಬಂಗಾರ, ಮುತ್ತು ರತ್ನ, ವಸ್ತ್ರವೈಡೂರ್ಯ, ಗೋದಾನ, ಭೂದಾನ, ಸುವರ್ಣದಾನ, ಅನ್ನದಾನ ಎಲ್ಲರಿಗೂ ಸನ್ಮಾನ, ಗೌರವ, ಸಮರ್ಪಣಾ ಕಾರ್ಯಕ್ರಮವನ್ನ ಮಗು ಶಿವಸಿದ್ಧ ಬೀರೇಶನ ತೊಟ್ಟಿಲ ಕಾರ್ಯಕ್ರಮದ ಸಮಾರಂಭದ ಅಂಗವಾಗಿ ಗ್ರಾಮದಲ್ಲಿರುವಂಥ ಎಲ್ಲ ಮುತ್ತೈದೆಯರು ಏನು ಅವರ ಉಡುಗೆ ನೋಡ್ಬೇಕ್ರಿ. ಇವು ಇಂಥವು ಈಗಿನ ಸೀರೆ ಅಲ್ಲೇ ಅವಾಗಿನ. ನಾ ಹೇಳೋದು ನಿಮ್ಮ ಸೀರೆ ಅದಕ್ಕೂ ಬರಂಗಿಲ್ಲ. ತೊಗರಿ ಹೊಲಕ್ಕೆ ನಾಯಿ ಬರ್ಲಾರ್ದಂಗೆ ಕಟ್ಲಕ್ಕೆ ಬರ್ತಾವ ಅಷ್ಟೇ. ದ್ರಾಕ್ಷಿಗದ ಆಗಿನ ಸೀರೆಗಳ ವೈಶಿಷ್ಟ್ಯ ನೋಡ್ಬೇಕ್ರಿ. ಏನು ರೇಷ್ಮೆ ಪದರಿನ ಸೀರೆ, ಚಿತ್ರಮಲ್ಲಿ ಕುಪ್ಪುಸ ಅಂತ ಅಮ್ಮ ಹುಟ್ಟಿದ್ರ ಎಷ್ಟು ಸುಂದರ ಕಾಣಿಸ್ತಿದ್ರಂದ್ರೆ ಏನ್ ಮಾಡ್ಬೇಕೆಲ್ಲ ಹೋತಲ್ಲಪ್ಪ. ಇನ್ನು ಯಾವಾಗ ಬರುತ್ತದೆ ಯಾರಿಗೂನಂತ ಸಮಯ. ಯಾರು ಓಡಲ್ಲ ಈಗ ಆ ಸೀರೆಗಳು. ಅಲ್ಲಿ ಚಂದನಗಿರಿ ಪಟ್ಟಣದಲ್ಲಿ ಕಟ್ಟಿಡು ಸೀರೆ ಅಂತಂತಿದ್ರು ಹಿಂದಿನ ಕಾಲದಲ್ಲಿ. ಈಗೇನ ಬಟ್ಟಿದ್ದು ಭಾಳ ನಿಮಗೆಲ್ಲ ಸೌಕರ್ಯ ಭಾಳ ಆಗ್ಯದ.
ಆವಾಗ ಒಂದೊಂದೇ ಸೇರಿರ್ತಿದ್ದು. ಅದು ಸಂದಕದಾಗ ಗಡಿಗ್ಯಾಗ ಮುಚ್ಚಿಡ್ತಿದ್ರು. ಹಬ್ಬ ಹುಣ್ಣಿಮೆ ಹರಿದಿನಗಳು ಬಂದಾಗ ಉಟ್ಕೋತಿದ್ರು. ಕೊರಳಾಭರಣಗಳು, ತಲೆ ತುಂಬ ಹೊದಿಸಿದ ಶರಗ, ಕೈ ತುಂಬ ಬಳೆಗಳು, ಮುಂಗೈ ತನಕ ಕುಪ್ಪಸ. ತಾಯಂದ್ರ ಶರೀರ ಎಲ್ಲಿ ಕಾಣ್ತಾ ಇದ್ದಿತ್ತಿಲ್ಲ ಅವಾಗಿನ ಕಾಲದಲ್ಲಿ. ಅವ್ರ ಶರೀರ ಉಟ್ರೆ ಎಲ್ಲಿ ಕಾಣ್ತಾ ಇದ್ದಿತ್ತಿಲ್ಲ. ಮೈ ತುಂಬ ಶರಗ ಇರ್ತಿತ್ತು. ಚಂದನಗಿರಿ ಭರಮರಾಜನ ಆಸ್ಥಾನಕ್ಕೆ, ಅರಮನೆಗೆ ಕೈಯೊಳಗೆಲ್ಲ ಬೆಳ್ಳಿ ಬಂಗಾರದ ವಸ್ತುಗಳು. ಶಿವಸಿದ್ಧ ಅವತಾರಿಕ ಪುರುಷ ಬೀರದೇವನ ಕೃಪಾಶೀರ್ವಾದ ದರ್ಶನಾಶೀರ್ವಾದ ಪಡ್ಕೋಬೇಕು. ಅವನಿಗೆಲ್ಲ ಮೂಯ ಕೊಡ್ಬೇಕಂತ ಅನಂತ ಬಟ್ಟೆಗಳು, ಕೈಯೊಳಗ ಪ್ರಸಾದ ಎಲ್ಲವೂ ಹಿಡ್ಕೊಂಡು ರಾಜ ಬೀದಿಯಿಂದ ಅರಮನೆಗೆ ಬರತಕ್ಕಂಥ ತಾಯಂದ್ರ ನೋಡಿದ್ರೆ ಎಂಥ ವೈಭವ, ಏನು ಸೌಂದರ್ಯ. ಅದಕ್ಕೆ ಆ ಬೀರ ದೇವರ ತೊಟ್ಟಿಲ ಕಾರ್ಯಕ್ರಮಕ್ಕೆ ದೇವತೆಗಳು ಹೂವಿನ ಮೊಳೆಗರೆದಿದ್ದು, ಸರಸ್ವತಿ ಲಕ್ಷ್ಮೀ ಪಾರ್ವತಿ ಮೊದಲುಗೊಂಡು ಸಸಿದೇವಿಯನ್ನು ಆರತಿ ಬೆಳಗದ್ದು, ಮಂತ್ರಘೋಷ ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ವೇದಘೋಷ ನಡೀತಾ ಇದೆ. ಆಚಾರ್ಯರೆಲ್ಲರೂ ವೇದಘೋಷ ಮಾಡ್ತಾ ಇದ್ದಾರೆ. ಅಂದ್ರೇನು? ಈ ಮಗು ಜಗತ್ತಿಗೆ ಸೂರ್ಯ ಚಂದ್ರರಂತೆ ಬೆಳಗಲಿ, ಇವ ಎಲ್ಲಿ ಪಾದಿಡುತ್ತಾನೆಯೋ ಅದು ಕ್ಷೇತ್ರವಾಗಲಿ, ಆ ಬಳಿಕ ಕತ್ತಲಿದ್ದಂಥ ಮನೆ ಬೆಳಕಾಗಲಿ, ಬಡತನದಿಂದ ಬಳಲುವಂತ ಮನೆಯಲ್ಲಿ ಸಿರಿ ತುಂಬಲಿ, ಬರಡು ಬಿದ್ದ ಭೂಮಿಗೆಲ್ಲ ಮೇಘದ್ವಾರದಿಂದ ಮಳೆಯನ್ನ ಕರೆದು ವಿಪುಲವಾಗಿರ್ತಕ್ಕಂಥ ಮಳೆಯನ್ನು ಕೊಳ್ಳಿ. ಅವರೆಲ್ಲ ಹರಿಸೋದು ಹೇಳಕತ್ತೀನಿ ನಾನು ನಿಮ್ಗೆ. ಹಿಂಗ ಹರಿಸ್ತಾರೆ ಅವರೆಲ್ಲ. ತೊಟ್ಲಕ್ಕೆ ಹೋದಾಗ ಹಿಂಗೆ ಅಂದ್ರೆ ಅಂತೀರಿ ನೀವು? ಇರಲ್ಲ, ನಿಮಗೆ ನೆನಪೇ ಇರೋದಿಲ್ಲ, ಏನ್ ಮಾಡೋದಿಲ್ಲ. ಬಳಿಕ ಅವ್ರು ಹೇಳ್ತಾರೆ, ಸಿರಿ ಸಂಪದ ಒಡಗೂಡಲಿ, ಆಮೇಲೆ ಇವನಿಂದ ಈ ಧರೆಯೊಳಗೆ ಹೈನು ಹಾಲುಗಳ ಸಮೃದ್ಧಿಯಾಗಲಿ, ಹಣ್ಣು ಹೂಗಳೆಲ್ಲ ಫಲವತ್ತವಾಗಿ ಬೆಳೆಯಲಿ, ಬಳಿಕ ಇಲ್ಲಿರುವಂತಹ ದೋಷವನ್ನೆಲ್ಲ ಪರಿಹಾರ ಆಗಲಿ, ಭೂಲೋಕ ಇವನಿಂದ ಸ್ವರ್ಗವಾಗಲಿ ಅಂತ ದೇವತೆಗಳೆಲ್ಲ ಆ ಮಗುವಿಗೆ ಹರಿಸ್ತಾ ಇದ್ದಾರೆ. ಇವರೆಲ್ಲ ಪುರೋಹಿತರಾಗಿ ಬಂದಂಥ ಎಲ್ಲ ಆಚಾರ್ಯರು, ಅತಿಥಿ ಮಹೋದಯರು ಮತ್ತು ಸಾಧು ಮುನಿ ಋಷಿ ಮುನಿಗಳೆಲ್ಲ ಮಗುವಿಗೆ ಶುಭವನ್ನ ಕೋರಿ ಭರಮರಾಜನ ಎಲ್ಲ ಸನ್ಮಾನವನ್ನ ಸ್ವೀಕರಿಸಿ ಎಲ್ಲರೂ ಉಲ್ಲಾಸರಾಗಿ ಆ ಭರಮ ದೇವನ ಪುತ್ರನಾಗಿರತಕ್ಕಂಥ ಶಿವಸಿದ್ಧ ಬೀರೇಶನ ತೊಟ್ಟಿಲ ಕಾರ್ಯಕ್ರಮವನ್ನ 5 ಜನ ಮುತ್ತೈದರು ಕೂಡಿಕೊಂಡು 900 ವರ್ಷಗಳ ಹಿಂದೆ, ಚಂದನಗಿರಿ ಅಂದ್ರೆ ಇದೆ, ನೀವೇನೀಗ ಆಲಿಮಟ್ಟಿ ಡ್ಯಾಮ್ ಆಗ್ಯದಲ್ಲ, ಅವ್ರು ಯಾರೋ ನಿರ್ಮಿಸಿದ್ರು, ಒಂದ್ಸಲ ಪ್ರಧಾನ ಆಗಿದ್ರಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಇದರಾಗೆಲ್ಲ ಬಹಳ ಡೌನ್ಲೋಡ್ ಮಾಡ್ಕೊಂಡಿವ್ರನ್ನ ಕೇಳಿದ್ರು ಒಬ್ಬರು ಬಾಯ್ತಿರ್ಲಿಲ್ಲ ನೋಡಿ. ಆಲಿಮಟ್ಟಿ ಡ್ಯಾಮ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಕಟ್ಟಿದ್ದಾರೆ, ಅವರೇ ನಿರ್ಮಿಸಿದ್ದು. ಅಲ್ಲೇ ಚಂದನಗಿರಿ, ಅದು ಈಗ ಆ ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂಥ ಚಂದ್ರಮ್ಮ ತಾಯಿಯ ಆಶೀರ್ವಾದವೇ ಅಪ್ಪ ಪವಾಡ ಪುರುಷ ಬಬಲಾದಿ ಸದಾಶಿವ ಮುತ್ತಿಯವರು ಪಡ್ಕೊಂಡಿದ್ದಾರೆ. ಅದು ವೀರದೇವರ ಹುಟ್ಟಿದ ಜನ್ಮಭೂಮಿ, ಭರಮದೇವರ ಆಳಿದಂತ ಭೂಮಿ. ಆ ಬಳಿಕ ಹಾಲು ಮತದ ಕುಲಧರ್ಮಿಣಿಯಾಗಿರತಕ್ಕಂಥ ಗದಗ ಜಿಲ್ಲೆಯೊಳಗ ಮನ್ಪುರಾಣ ಐತಲ್ ಮುತ್ತೆ, ಯಾರ್ದದ? ಹಿಂಗ್ ಕುಂಡಿರ್ತಾರ ನೋಡಿ, ತೋರಿಸ್ಕೊಳಕಾಗಿ ಕೂತಾನ. ಇಟಗಿ ಭೀಮಾಂಬಿಕೆಯು
ಚಂದ್ರಗಿರಿ ತಾಯಿ ಆಶೀರ್ವಾದ ಪಡ್ಕೊಂಡು ಬದಾಮಿ ಬನಶಂಕರಿ ವರಪುತ್ರಳೋಕಿ. ಭಾಳ ಇತಿಹಾಸದ ನೆನಪಿಗೆ ಬರ್ತದೆ ನನಗೆ. ನಿಮ್ಗೆ ಹ್ಯಾಂಗೆ ಹೆಣ ನೋಡ ನೋಡ್ಲಕ್ಕ ನೆನಪಾಗ್ತದಲ್ಲ, ಹಂಗೆ ನನಗೆ ಆಗ್ತದೆ. ನೋಡ ಇರ್ಲಿ, ಏನಪ್ಪ ವಿಷಯ? ಸಕಲ ಮುತ್ತೈದೆಯರು ಕೂಡಿಕೊಂಡು ತೊಟ್ಲು ಸಮಾರಂಭವನ್ನು, ಕೈ ತುಂಬ ಬಳೆಗಳು, ಮುತ್ತಿನ ಬಳೆಗಳು, ಬಂಗಾರದ ಬಳೆಗಳು, ಕೊರಳಾಭರಣಗಳು, ಹಣಿ ಮೇಲೆ 3 ಬಳ್ಳಿ ವಿಭೂತಿ, ಮಧ್ಯದಲ್ಲಿ ಕುಂಕುಮ ತಿಲಕ. ಕುಂಕುಮ ಯಾರು ಹಚ್ಕೊಳ್ಳಂಗಿಲ್ಲ, ಕಾರ್ಯಕ್ರಮದಲ್ಲಿ ಅಷ್ಟೇ ಹಚ್ತೀರಿ, ನಿತ್ಯದ ವಾಡಿಕೆ ಹೋಗ್ಯದ. ಕುಂಕುಮ ಅದು ಎಷ್ಟು ವೈಭವದ ಮತ್ತು ಅದರ ಸಾಂಕೇತಿಕ ಏನು, ಮತ್ತೆ ಎಂಥ ಕುಂಕುಮವನ್ನು ಧರಿಸ್ಬೇಕು, ಇದು 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 ನಾವು ಯಾರು ತಿಳ್ಕೊಂಡಿಲ್ಲ. ಆಮೇಲೆ ಹೇಳ್ತೀನಿ ನಿಮ್ಗೆ. ಇರ್ಲಿ, ಆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ವೈಭವ ಪೂರಿತವಾಗಿ ಜರುಗಿಸ್ತಾ ಇದ್ದಾರೆ ತಾಯಿಯಂದಿರು. ತಾಯಿಯಾಗಿರತಕ್ಕಂಥ ಸೂರಮ್ಮ ದೇವಿಯು ತೊಟ್ಟಿಲ್ ಕೆಳಭಾಗದಲ್ಲಿ ಕುತ್ಕೊಂಡಿದ್ದಾಳೆ. ಆಕೆ ನೋಡಿದವರೆಲ್ಲ ಅಂತಾರ, ಏನ್ ನಮ್ಮ ತಾಯಿ ಮುಖಲಕ್ಷಣ, ಹೊಳೆಯುತ್ತಿರುವ ಗಲ್ಲಗಳು, ಕಾಮನ ಬಿಲ್ಲಿನಂಥ ಹುಬ್ಬುಗಳು, ದಾಳಿಂಬರದಂಥ ಹಲ್ಲುಗಳು, ರಕ್ತ ಬೀರುವಂಥ ತುಟಿಗಳು ನೋಡಿದ್ರೆ ನಮ್ಮಮ್ಮ ನಾವನ್ ಎದುರು ಮಾಡ್ತೀವಿ ಅನ್ನುವಂಥ ಸಕಲ ಎಲ್ಲ ತಾಯಿಯಂದಿರು ಪ್ರಜೆಗಳೆಲ್ಲ ಹಿಂಗೆ ತಾಯಿ ವರ್ಣನ ಮಾಡ್ತಾ ಇದ್ದಾರೆ. ತೊಟ್ಲ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. ನೀವುಗಳು ಕೂಡ ಹೊನ್ನೊಟ್ಟಿಗೆ ಗ್ರಾಮದ ಸಮಸ್ತರು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀರಿ. ಸ್ವಲ್ಪ ಹೇಳಿದ್ದೆ ನಾನು ನಿನ್ನೆ, ನಾ ಹೇಳಿದ್ದಕ್ಕಿಂತಲೂ ಹೊತ್ಪಟ್ಟಾಗಿ ತೊಟ್ಟಿಲ ಶೃಂಗಾರ, ತೊಟ್ಟಿಲ ಮಹಾಪೂಜೆ ಮತ್ತು ಅದಕ್ಕೆ ಮೆರುಗು ತರುವಂತೆ ಸುಮಾರು ವಿಜಯಪುರ ಜಿಲ್ಲೆಯೊಳಗೆ ಬಹುತೇಕವಾಗಿ ಆವ ಹಳ್ಳಿಯೊಳಗೂ ಕೂಡ ಈ ತೆರನಾದ ಜನಸಮುದಾಯ ಜನಜಂಗುಳಿಯನ್ನು ಕೂಡ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೂ ಕೂಡ. ಅಷ್ಟೊಂದು ಮೆರಗನ್ನು ತಾವು ತಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಿರಿ ಸಂಪದ, ಸೌಭಾಗ್ಯ, ಆಯುಷ್ಯ, ಆರೋಗ್ಯ, ವಿದ್ಯಾ, ಜ್ಞಾನ ಆಪ ಬೀರೇಶ ಕೊಳ್ಳಿ ಅಂತ ಶುಭ ಹಾರೈಕೆ ಮಾಡಿ, ಇನ್ಮೇಲೆ ಪೂಜ್ಯ ಸಾಬಣ್ಮುತ್ತಿಯವರು ಗರ್ಭಗುಡಿ ಒಳಗಿಂದ ಧೂಪಾರ್ತಿಯೊಂದಿಗೆ ಮುತ್ತೈದರನ್ನು ಕರ್ಕೊಂಡು ಬಂದು ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಾ, ತಗೋರಿಲ್ಲ, ಅದಕ್ಕಿಂತ ಒಳ್ಳೆಯದು. ಡೊಳ್ಳನಾದದೊಂದು ಅದರದೊಂದು ಇದು ಹೇಳ್ತೀನಿ ನಿಮಗೆ, ವಿಚಿತ್ರ ಸಂಗತಿ. ಡೊಳ್ಳ ಎಷ್ಟು ವೈಶಿಷ್ಟ್ಯದ ಅನ್ನೋದನ್ನು 2 ತೋರು ಡೊಳ್ಳ ಅದಾವಿಲ್ಲ, ಹಾಕೋರಿ. ಎಲ್ಲರೂ ಕೈ ಜೋಡಿಸಿ ಶಿವಾಯನ ಮನ್ರಿ, ಕೈ ಮುಗಿರಿ ಎಲ್ಲರೂ. ಗಂಡ್ಮಕ್ಳು ಹೆಣ್ಮಕ್ಳೆಲ್ಲ ಒದ್ದಾಟೆ, ಆ ಕಡೆ ಎಲ್ಲ ಗಾಡಿಗೆಲ್ಲ ಕೂತವ್ರಿಪ್ಪ. ಕಾಲದ ಚಾಚಿ ಕೂತಿರಿ ಅಂದ್ರೆ ಚಪ್ಪಲ್ ಹಾಕೋರಿ, ಚಕ್ ಮುಕ್ಕಳೆ ಹಾಕೋರಿ. ಶಿವಾಯ ನಮ ಓಂ, 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 ಶಿವಾಯ ನಮ ಓಂ. ಎಲ್ಲರನ್ರಿ ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ. ವೀರಲಿಂಗೇಶಾಯ ನಮಃ, ವೀರಲಿಂಗೇಶಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ,
ಶ್ರೀ ರೇವಣ ಸಿದ್ದೇಶ್ವರಾಯ ನಮಃ. ಬೀರಲಿಂಗೇಶ್ವರಾಯ ನಮಃ. ಶ್ರೀ ಗುರು ಬೀರಲಿಂಗೇಶ್ವರಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ. ವೀರಲಿಂಗೇಶ್ವರಾಯ ನಮಃ. ವೀರಲಿಂಗೇಶ್ವರಾಯ ನಮಃ. ವೀರಲಿಂಗೇಶ್ವರಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ. ವೀರಲಿಂಗೇಶ್ವರಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ. ವೀರಲಿಂಗೇಶ್ವರಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ. ವೀರಲಿಂಗೇಶ್ವರಾಯ ನಮಃ. ವೀರಲಿಂಗೇಶ್ವರಾಯ ನಮಃ. ರೇವಣ ಸಿದ್ದೇಶ್ವರಾಯ ನಮಃ. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಭಂಡಾರ ಹಚ್ಚಿರಿ ಅವ್ರಿಗೆ, ಭಂಡಾರ ಸಮಾಧಾನ ಮಾಡಿ. ಭಂಡಾರ ಹಚ್ಚಿ ಸಮಾಧಾನ ಮಾಡ್ರಿಪ್ಪ. ಬಂದ್ ಮಾಡ್ರಿ. ಸ್ವಲ್ಪ ಎಲ್ಲರೂ ಕೂಡ್ರಿಪ್ಪ, ಯಾರು ಕೂಡ್ಬೇಡ್ರಿ. माइक सनी है डिशो
ರೇವಣಸಿದ್ಧ ಕುರುಣ್ರಿ. ವೀರಭದ್ರೇಶ್ವರ ಕುರುಣ್ರಿ. ಗೌರಿಶಂಕರ ಕುರುಣ್ರಿ. ಎಷ್ಟಾದವ್ರಿ? ಇನ್ನೊಂದಿಡ್ರಿ. ನಾರಾಯಣ ಕುರುಣ್ರಿ. ವಿಷ್ಣು. ಹಾ, ಅವ್ರಿಗೆ ಹಿಡ್ಲಿಕ್ಕೆ ಬರಲ್ಲ ಮಾಯಿಕ, ಅವರಿಗೆ ಹಿಡ್ಲಿಕ್ಕೆ ಬರಲ್ಲ. ಇಲ್ಲ, ಅವರು ಜೊಗ್ಗೆಡ್ತಾರೆ, ಹಿಡ್ಯಾಕ್ ಬರಲ್ಲ ಅವ್ರಿಗೆ. ಹಾ,
ತಾಯಂದ್ರು ಬಾಳ ತಮ್ಮ ಸುಸ್ರಾವ್ಯ ಕಂಠದಿಂದ ಸಿದ್ಧವೀರೇಶನ ಮಹಾಲಿಂಗರಾಯನ ಗೀತೆಯನ್ನ ಜೋಗುಳ ಹಾಡನ್ನು ಭಾಳ ಚೆನ್ನಾಗಿ ಹಾಡಿದ್ರು. ಅವರಿಗೆಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸ್ತೀವಿ. ಈಗ ಹಿಂದೇನು ಹಾಡೋರು ಇನ್ನು ಕಲಿಯಂಗಿಲ್ಲ ಹಾಡ್ಬೋದು. ಮೊಬೈಲ್ ಸಿಟ್ರೈತೆ ಹಾಡೇ ಹಾಡ್ತದ, ಏನು ಮಾಡೋದು. ಇದೆಲ್ಲ ನಮ್ಮ ಸಂಸ್ಕೃತಿ, ಇದನ್ನು ಅಳಿಬಾರ್ದ್ರಿ. ಅದರ ಸಲುವಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡುವ ವಾಡಿಕೆಯನ್ನು ಇಟ್ಕೊಂಡದ್ದು ಧರ್ಮ.
ಬಹಳ ಚೆನ್ನಾಗಿ ಹಾಡಿದ್ರು. ಇವತ್ತು ನಾನು 7 ಗಂಟೆಗೆ ಬಂದು ಕೂತೀನ್ರಿ. ಮುತ್ತೆ ಹಂಗೆ ತೆಳಗ ಮೇಲೆ ಮಾಡ್ತಾನ, ಏನು ಕಾಲು ಹಾಕಿ ನಿಂಗೆ ತೆಗಿಯಕ್ಕೆ ಬರಲ್ಲ ನನಗೆ. ನಾನೊಂದು ಜೋಗುಳ ಪದ ಹಾಡ್ತೀನಿ, ನೀವೆಲ್ಲ ಹಿಂದೆ ಹಾಡ್ತೀರಿ ಇಲ್ಲ? ಹಾಡ್ಲಾರ್ದವ್ರಿಗೆ ಗುಗ್ರಿ ಕೊಡಲ್ಲ ನೋಡ್ರಿ. ಮತ್ತೆ ಎಲ್ಲರನ್ರಿ, ನಾನು ಅವರಂತದ್ದೇ ಬೀರ ದೇವ್ರ ವರ್ಣನ ಗೀತೆಯನ್ನ ಪೂಜಾ ಕೂತ್ಕೊಂಡಾಗ ನೆನಪಾತು, ಏನ್ ಮಾಡ್ಬೇಕಪ್ಪ ಇವತ್ತು ಅವಂದು ಜೋಗಳ ಗೀತೆಯನ್ನು ಹಾಡ್ಬೇಕಲ್ಲ ಅಂಥೇಳಿ ಅನ್ಕೊಂಡಾಗ ಹಿಂಗ ಹಾಡತ್ ಹೇಳ್ಯಾನವ. ಆ ಗೀತೆಯನ್ನು ತಾವೆಲ್ಲ ಕೇಳಬೇಕು. ಹಿಂಗಂದಿರಿ ಮತ್ತದು ಹೋತ ಹಾಡಂದಾರ ಅಂತ ಹೇಳಿ ಮತ್ತೆ ಮೂರಸ್ರಿ ನೋಡ್ರಿ ಕೆಳಗಾತ. ಜೋ ಜೋ ಶರಣ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ನಲಿದಾಡಿ, ಸೂರಮ್ಮ ದೇವಿಯ ಮಗನ ಕೊಂಡಾಡಿ. ಹಿಂಗ ಜೋ ಎಂದು ಪಾಡಿರಿ ಸಿದ್ಧ ಬೀರೇಶನ ಜೋ ಜೋ. ಹಿಂಗ ಜೋ ಎಂದು ಪಾಡಿರಿ ಸಿದ್ಧ ಬೀರೇಶನ ಜೋ ಜೋ. ಹಿಂಗ ಹಿಂಗ ಜೋ ಸೂರಮ್ಮ ದೇವಿ ಶಿವನಲ್ಲಿ, ಸೂರಮ್ಮ ದೇವಿ ಶಿವನಲ್ಲಿ ಮಾಡ್ಯಾಳ ಕಷ್ಟ. ಮುಕ್ಕಣ್ಣ ಶಿವರಾಯ ಭಕ್ತಿ ಒಲದ ಬಿಟ್ಟ, ಸೂರಮ್ಮನ ತಲೆ ಮೇಲೆ ವರದ ಹಸ್ತವ ಇಟ್ಟ. ತನ್ನ ಹಣಿಯ ಬೆವರಿನ ನೀರ ಪ್ರಸಾದಂತ ಕೊಟ್ಟ ಜೋ ಜೋ. ತನ್ನ ಹಣೆಯ ಬೆವರಿನ ನೀರ ಪ್ರಸಾದಂತ ಕೊಟ್ಟ ಜೋ ಜೋ ಅನ್ರಿ. ತನ್ನ ಹಣೆಯ ಬೆವರಿನ ನೀರ ಪ್ರಸಾದಂತ ಪ್ರಸಾದ ಬಗಸಲು ಸೂರಮ್ಮ ದೇವಿಗೆ, ಪ್ರಸಾದ ಸೇವಿಸಲು ಸೂರಮ್ಮ ದೇವಿಗೆ. ಸೂಸಲ ನಿಂತಿತ್ತು ತಾಯಿ ಒಡಲೊಳಗೆ, ಸಂತೋಷವಾಗಿತ್ತು ಎಲ್ಲ ಪ್ರಜೆಗಳಿಗೆ. ಹೀಗೆ ಒಂದೊಂದು ಮಾಸಕ್ಕೆ ದೇಹ ಪಲಟಾಗಿ ಜೋ ಜೋ. ಹಿಂಗ ಒಂದೊಂದು ಮಾಸಕ್ಕೆ ದೇಹ ಪಲಟಾಗಿ ಜೋ ಜೋ. ಹಿಂಗ ಒಂದೊಂದು ಮಾಸಕ್ಕೆ ದೇಹ. ವೀರಭದ್ರನ ಅವತಾರ ಸಿದ್ಧ ಬೀರೇಶ, ಮೂರು ಲೋಕದೊಳಗ ಹೊಡದನ ಜೈಘೋಷ. ಸಕಲ ದೇವತ್ರಿಗೆಲ್ಲ ಆಯ್ತೋ ಸಂತೋಷ.
ಧರಣಿಗಿಳಿದು ಮಾಡ್ಯಾನ ದುಷ್ಟರ್ನ ನಾಶ ಜೋ ಜೋ ಧರಣಿಗೆ ಇಳಿದು ಮಾಡ್ಯಾನ ದುಷ್ಟರನ ನಾಶ ಜೋ ಜೋ ಧರಣಿಗಿಳಿದು ಮಾಡ್ಯಾನ ದುಷ್ಟರನ ನಾಶ ಧರಣಿಗಿಳಿದು ಮಾಡ್ಯಾನ ದುಷ್ಟರನ ಕಳವಿ ನಾರಾಯಣ ಗೌಡನ ಸೊಕ್ಕ ಮುರಿದಿದ ಕನ್ನಿಕಾ ಮರೆತಿನ ಗೆದ್ದು ತಂದಿದ್ದ ಬೆಳ್ಳಿಗಿರಿಯಲ್ಲಿ ಗುರುವಿನ ಹಬ್ಬ ಮಾಡಿದ್ದ ಅಕ್ಕ ಮಾಯವನ ಕರಕೊಂಡು ಜಗವ ಬೆಳಗಿದ ಜೋ ಜೋ ತಾಯಿ ಮಾಯವನ ಕರಕೊಂಡು ಜಗವ ಬೆಳಗಿದ ಜೋ ಜೋ ಮೊದಲಿಗೆ ನಾಗಠಣ ಗ್ರಾಮಕ್ಕ ಬಂದಿದ್ದ ನಾಗರ ಮರೆಯರಿ ನಾಡಿನ ಹೊಲವ ನೋಡಿದ್ದ ದೇವರ ಗೆಳಿ ಪಪ್ಪಣ್ಣನ ಜೊತೆ ಕರಕೊಂಡಿದ್ದ ಮುಂಗಿ ಕೇಶೂರಾಜನ ರೋಗ ಕಳದಿದ್ರನ್ನಪ್ಪ ಜೋ ಜೋ ಮುಂಗಿ ಕೇಶೂರಾಜನ ರೋಗ ಕಳೆದು ಬಿಟ್ಟಿದ್ದ ಜೋ ಜೋ ಮುಂಗಿ ಕೇಶೂರಾಜನ ರೋಗ ಕಳೆದ ಚಿನ್ನದ ತೊಟ್ಟಿಲ ರನ್ನದ ಹಗ್ಗ ಕನ್ಯೆ ಮುತ್ತೈದೇರು ಕೂಡಿರಿ ಬೇಗ ಶಿಶುವಿನ ಕಾಣುತ್ತ ಹಿಗ್ಗಿದರಾಗ ತಾವು ತಂದಂಥ ದಾಗಿನ ಹಾಕಿದರವಗ ಜೋ ಜೋ ತಾವು ತಂದಂಥ ದಾಗಿನ ಹಾಕಿದರವಗ ಜೋ ಜೋ ತಾವು ಬೇಡಿದ ಪೈಕಿಯು ನೀಡುವನೆಂದು ನಾಡೆಲ್ಲ ಹೇಳಿತು ನಮಗೆ ಹೀಗೆಂದು ಮಾಡುತ್ತ ಬಂದೆವು ಭಕ್ತಿ ಒಂದೊಂದು ಸಿದ್ಧ ಬೀರೇಶನ ನಾಮ ಜಗದೊಳು ಕೊಂಡಾಡಿ ಜೋ ಜೋ ವೀರ ಭದ್ರೇಶನ ನಾಮ ಜಗದೊಳು ಕೊಂಡಾಡಿ ಜೋ 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 ಶರಣ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ನಲಿದಾಡಿ ಶರಣಿ ಸೂರಮ್ಮನ ಮಗನ ಮುದ್ದಾಡಿ ಹಿಂಗ ಜೋ ಎಂದು ಹಾಡಿರಿ ಸಿದ್ಧ ಬೀರೇಶನ ಜೋ ಜೋ ಹಿಂಗ ಜೋ ಎಂದು ಪಾಡಿರಿ ಸಿದ್ಧ ಬೀರೇಶನ ಜೋ ಜೋ जय मंगलम जय नम पार्वते शिव हर हर महादेव जगद्गुरु रेवण सिद्धेश्वर महाराज की सद्गुरु भीरलिंगेश्वर महाराज की सूरम्मा देवी माता की
मायक देवी माता की, शीलवंती माता की, महालिंगेश्वर महाराज की, सांब जैनम. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರ ಹಿಂದೆಲ್ಲಿ ಎಂದಿರಿವ ಸುಮ್ ಜೋಜೋರ್ ಎಂದಿರಿ ಅಲ್ಲ, ಒಟ್ಟು ಎಲ್ಲಾರಂದಿರಿ. ಬಹಳ ಸಂತೋಷ. ಒಬ್ಬಾಕಿ ಹೆಣ್ಮಗಳು ಇವತ್ತು ಹುಟ್ಲ ಕಾರ್ಯಕ್ರಮದ ಬೇಗ ಹೋಗ್ಬೇಕಂತ ಅವಸರದಾಗ ಗಂಡಗೆ ಬಗಲಾಗಿ ಎತ್ಕೊಂಡು ಬಂದಿಳಂತ. ಅಂದ್ರೆ ಅವ ಸ್ವಲ್ಪ ಕಿರಿಯಾಕಿದ್ರಿ, ಗಿಡ್ಡಿದ್ದ. 3 ಸಂಜೆಲಿ ಮಗ ಮನೆಗೆ ತಿರುಗೊಂಡು ಅವನ ಹಾಸಿಗೆ ಹೋಗಿ ಮನೆಗಿದ್ದೇವ. ಮ್ಯಾಲ ಒಚ್ಚಿದ್ರಿ ಶಾಲ. ಅದನ್ನು ಅವಸರಲ್ಲೇ ಇವರು ಸಂಗೀತದವ್ರು ಚಾಲು ಮಾಡಿದ್ರು. ಅವ್ರಂತಾರಲ್ಲ, ಸ್ತೋತ್ರ ಮಾಡ್ತಾರಲ್ಲ, ಸರ್ವಮಂಗಲ ಮಾಂಗಲ್ಯೆ ಶಿವೇ ಸಾ ಸರ್ವಾರ್ಥ ಸಾಧಿಕೆ. ಹಿಂಗ ಅನರ್ದಾಗ ಯವ್ವ ಪುರಾಣ ಚಾಲು ಆತು, ಹೋಗ್ಬೇಕಂತೇಳಿ ಅವನ್ನ ಎತ್ಕೊಂಡು ಬಂದು ಇವನು ಸುಮ್ಮನೆ ಕೂತಾನ್ರಿ ಗಪ್ಪ. ಅವಾಗ ನಿದ್ದೆತೈತಿ. ಹಿಂಗೆ ಬಂದು ಮತ್ತು ಮಂಡ್ಯ ಕೂತ್ಕೊಂಡು ಬಳಕ್ ಮನೆಗೆ ಅದಂತೇಳಿ ತೊಡಿ ಮ್ಯಾಗ ಹಾಕೊಂಡು ತುಂಬ ಹಿಂಗೆ ಶರಗ್ ಹೊಚ್ಚಾಳ್ರಿ. ಅದು ಮನಗಂಡು ಉಂಡದ ಗಿರೇಕಿತ್ತು. ಹಿಂಗೆ ಕಾಲು ಶರ್ಸಲ್ಕತ್ತ ಹೇಳಿ ಮಗ್ಗಲ್ಕೊಂದು ಮುದಿ ಕೂತಿತ್ತ. ತಂಗಿ ಎಷ್ಟುದ್ದಾಗೇನ ನನ್ನ ಹಾಟಿಯ ಅಂದ್ರಿ. ಆ ಬಳಿಕ ಹೌದವ ದೊಡ್ಡವಾಗ್ಯಾನ ಅಂದ್ಲಕ್ಕಿ. ಹಂಗಾರ ಅಪ್ಪವ್ರ ಪುರಾಣ ಹೇಳಕತ್ಯಾರ, ಗದ್ಲಾಗಿದ್ದ ಮಾಡಂಗದ. ಅವನ ಮುಖನೇ ನೋಡಿಲ್ಲಲ್ಲೇನ ತೋರ್ಸಂದ್ಲು. ಈಕೆ ಎಮ್ಮಂದ್ಲು, ಅಯ್ಯ ಕಾಲೆಗೈಲಿ ನೋಡ್ತೇನೆ ನನ್ನ ಮಗನಿಗೆ ರೊಕ್ಕ ಕೊಟ್ರು ತೋರಿಸ್ತೀನಿ ಹೇಳ್ರಕ್ಕಿ. ಅಯ್ಯ ನಾ ಬರಾಗಿ ಏನು ತಂದಿಲ್ಲವ, ಮುಂಜಾನೆ ನೋಡ್ತೀನಿ ಅಂತಂದ್ಲು. ತಂಗಿ ಎಳಗ್ 10 ಗದ್ಲ ಮಾಡಂಗದ, ಒಂದಿಷ್ಟು ಮಲಿಯರೆ ಕುಡಿಸೋದಕ್ಕೆ ಬಾ. ಅಷ್ಟು ತನ ಸುಮ್ಮಿ ಬಿದ್ದನ್ರಿ ಮಗ. ಏನಕ್ಕೆ ಹಗೂರ ಹಿಂಗದು ಶರಗ ತೆಗೆದು ಅವನ್ ಮ್ಯಾಗದ್ ಹೊಚ್ಚೋದು ತೆಗಿಬೇಕು ಅನ್ನೋದಾಗ ಬಿಳಿ ಮೀಶಿ ಹೊರಗಡೆ ಇದ್ರಿ ಹಣ ಎತ್ತಲಿ. ಹಿಂಗಾಗ್ತೇವೆ ಒಳಗೊಮ್ಮೆ. ಎಲ್ಲರೂ ಪುಣ್ಯವಂತರು, ನೀವು ಧನ್ಯವಂತರು. ಅಪಸಿದ್ಧ ಬೀರೇಶ 1900 ವರ್ಷಗಳ ಹಿಂದೆ ಆದಂಥ ಈ ಪವಾಡ ಈ ಪಾವನ ಭೂಮಿ ಮೇಲೆ ಆಗಿದ್ದು, ಶ್ರಾವಣ ಮಾಸದ ಪ್ರಯುಕ್ತವಾಗಿ ಮತ್ತು ಶಿವಗೋಪುರದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಇದೊಂದು ಒಳ್ಳೆಯ ಕಾರ್ಯಕ್ರಮ ನಮ್ಮಲ್ಲಿ ಜರುಗಲಿ ಅಂತ ಹಮ್ಮಿಕೊಂಡಿದ್ದು ಎಷ್ಟು ಸಂತೋಷ ನೋಡ್ರಿ. ಈ ಸಂಭ್ರಮ, ಈ ಸಂತೋಷ ಸಡಗರ ಸಂಸಾರದಾಗ ಎಂದರೆ ಸಿಕ್ಕಿತ್ತೇನ್ರಿ ನಮಗೆ? ಸಾಧ್ಯನೇ ಇಲ್ಲದು. ಇಂಥ ಆನಂದದ ಸುದೀನದ ಸಮಯ. ನಾವು ನೀವೆಲ್ಲ ಭಂಡಾರದ ಏನದ ಹುಡಿ ನೋಡ್ಬೇಕು, ನಮ್ತನ ಹಾರಿ ಬಂತು. ಭಂಡಾರ ಬಹಳ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡತಕ್ಕಂಥದ್ದು. ಇನ್ನೊಂದು ಡೊಳ್ಳಿನ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ, ಇದೇನು ಈಗಿದು ಬೇರೆ ಡೊಳ್ಳು ಬಂದವ್ರಿ, ತಗಡಿನ ಡೊಳ್ಳು ಬಂದವು ಬರಲಿ. ಯಾಕಂದ್ರೆ ಸ್ವಲ್ಪ ವಿಜ್ಞಾನ ಮುಂದುವರೆದೈತಿ, ಸೌಕರ್ಯ ಜಾಸ್ತಿ ಆಗ್ಯದ. ಆದ್ರೆ ಅವಕ್ಕೆ ಬಡಿತಕ್ಕಂಥ ತೊಗಲು ಮಾತ್ರ ಫರೈಬರ್ದು ಹಾಕ್ಲಿಕ್ಕತ್ಯಾರಿಗೆಲ್ಲರು. ಅದು ನಿಜವಾಗಿ ತೊಗಲಿಂದ ಬೇಕ್ರಿ. ಒಂದು ಕಡೆ ಗಂಡ, ಒಂದು ಕಡೆ ಹೆಣ್ಣ, ಅದು ಸಿದ್ಧಿ ಆಗ್ತದೆ. ಆ ಡೊಳ್ಳ ಎಲ್ಲಿ ತನಕ ಅದ್ರ ನಾದ ಕೀಳಿಸ್ತದ ಅಲ್ಲಿ ತನಕ ರಾಕ್ಷಸ ಎಂದೂ ಕೂಡ ನಿಮ್ಮ ಊರಿಗೆ ದಾಳಿ ಮಾಡುವುದಿಲ್ಲ.
ಭೂತ ಪಿಸಾಚಿ ಮೊದಲುಗೊಂಡು, ಬಳಿಕ ದಾರಿದ್ರ್ಯ, ಆಲಸ್ಯ ಇವುಗಳೆಲ್ಲ ದೂರ ಮಾಡತಕ್ಕಂಥ ಸಾಮರ್ಥ್ಯ ಡೊಳ್ಳಿನೊಳಗದ. ಇದು ದೇವವಾದ್ಯ ನಾವು ಮಾಡಿದ್ದಲ್ಲಿದು. ಕೈಲಾಸದಲ್ಲಿ ಶಿವನ ಒಡ್ಡೋಲಗದಲ್ಲಿ ಪೂಜೆಗೊಳ್ಳುವಂಥ ಶಿವಸ್ಥಾನ ಇದು. ಅದಕ್ಕೆ ಪವಿತ್ರ ಡೊಳ್ಳ ಪ್ರತಿಯೊಂದು ಕಾರ್ಯದಲ್ಲಿ ನಾದಿಸ್ತು ಅಂತಂದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ, ಸಾಂಗವಾಗಿ, ಸುಗಮವಾಗಿ, ಅಷ್ಟೇ ವೈಭವಪೂರಿತವಾಗಿ ಜರುಗುವಂಥ ಸಾಮರ್ಥ್ಯ ಡೊಳ್ಳಿನಲ್ಲಿದೆ. ತಾಯಿ ತಂದೆಗಳೇ, ಸಮಯ ಆಗ್ತಾ ಬಂದಿದೆ. ಈಗ 9 ಗಂಟೆ ಆಗ್ತಾ ಇದೆ, ನಾನು 7 ಗಂಟೆಗೆ ಬಂದಿದ್ದೀನಿ. 2 ತಾಸು ಆಯ್ತು ನಾ ಕುತ್ಕೊಂಡು, ನೀವು ಕೂತ್ಕೊಂಡಿದ್ರಿ. ಮಕ್ಕಳೆಲ್ಲ ಇವತ್ತು ಫಲ ಅದನ್ನು ಆಶೀರ್ವಾದ ಪಡೆಗೊಳಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಕೂಡ ತಲೆ ತುಂಬ ದಂಡಿ ಇದೆ. ಎಂಥ ಶೃಂಗಾರ ನೋಡಿ ನಮ್ಮ ಹಿಂದಿನ ಸಂಸ್ಕೃತಿ ಎಲ್ಲ. ನಾನೊಂದು ಲಗ್ನಕ್ಕೆ ಹೋಗಿದ್ರಿ ಇಂಡಿ ತಾಲೂಕಿನೊಳಗೆ. ಆಕೆ ಹುಡುಗಿ ಜರ ಜಾಸ್ತಿ ಕಲ್ತಿದ್ಲು, ISI ಓದಿದ್ಲಂತ. ಅಕ್ಷತ ನನಗೆ ಕರ್ಸಿದ್ರು ಹಾಕಲಿಕ್ಕೆ. ಅಕ್ಷತದೊಳಗೆ ದಂಡಿ ಕಟ್ತಾರಲ್ಲ ಮುಖ್ಯ, ಆಕೆ ದಂಡಿ ಕಟ್ಕೊಳಿಲ್ರಿ. ಕಟ್ಟಾಕ್ ಬಂದವ್ರಿಗೆ ಕಪಾಳ ಕೊಡೋದು. ನಾವು ಇದಕ್ಕೆ ಮೇಲೆ ಇತ್ತಿದ್ದು ಯಾಕೆ ತಂಗಿ ಎಂದೆ. ಆಕೆ ಹೇಳಿದ್ಲು, ನಾ ಏನೆಲ್ಲ ಮಾಡ್ಕೊಂಡು ಬಂದೆ ನೋಡಿ ಸ್ವಾಮಿ, ಇದು ಮೇಕಪ್ ಎಲ್ಲ ಹಾಳಾಗ್ತದೆ. ಇದು ಏನು ಮಾತಾಡ್ಬೇಕಾಕಿಗೆ? ನಾನು ಹೇಳಿದೆ, ತಂಗಿ, ಶಿವನು ಪಾರ್ವತಿ ಕೊಟ್ಟಂತ ಮುತ್ತೈತನದ ದಂಡಿ ಇದು. ಇದು ನಿನಗೆ ತಲೆ ಮೇಲಿದ್ರೆ ಎಲ್ಲರ ತಲೆ ಕೆಳಗೆ ಬಾಗುತ್ತದೆ. ಆ ಶಕ್ತಿ ಅದರಲ್ಲಿದೆ. ಆ ದಂಡಿ ಹೋತು ಅಂತಂದ್ರೆ ನಿನಗೆ ಜಗತ್ತಿನೊಳಗೆ ಯಾರೂ ಕಿಮ್ಮತ್ತು ಕೊಡೋದಿಲ್ಲ. ಬಾ ಅಂತ ಯಾರೂ ಕರೀದಿಲ್ಲ. ಒಂದ್ ವೇಳೆ ನೀ ಎದುರಿಗೆ ಬಂದ್ರೆ ಮಗ್ಗಲಾಯ್ದು ಹೋಗ್ತಾರೆ. ದಂಡೆಯ ಕಿಮ್ಮತ್ತ ಬೆಲೆ ಅಷ್ಟದಮ್ಮ. ಇದು ಸಿರಿ ಸಂಪದ ಒದಗಿಸುವ ದಂಡೆ, ಸೌಭಾಗ್ಯವನ್ನು ಕೊಡತಕ್ಕಂಥ ದಂಡೆ, ಇದು ಜೀವನವನ್ನ ಬೆಳಗುವ ದಂಡೆಯಮ್ಮ. ಅದಕ್ಕಾಗಿ ಹಂಗೆ ತಿರಸ್ಕಾರ ಮಾಡಿಬಿಡ ತಂಗಿ. ಅಕ್ಷತಾ ಬಿದ್ದ ಕೂಡಲೇ ತೆಗೆದು ಬಿಡು ಅಂತ ಹೇಳಿದಾಗ ಆವಾಗಕಿ ಕಟ್ಕೊಂಡು ನೋಡ್ರಿ ದಂಡಿ. ಏನು ಮಾಡ್ತೀರಿ? ಹಿಂಗೆ ಕಾಲು ಬಂದಾವ. ಈಗೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಒಬ್ಬಕ್ಕೆ ರಾಷ್ಟ್ರಪತಿಯಾಗಿ ಹೋದ್ಲು ನಮ್ಮ ದೇಶದೊಳಗೆ. ನೆನಪದೇನು ಯಾರಿಗಿದೆ? ರಾಷ್ಟ್ರಪತಿ ಶಬಾಷ್ ಪ್ರತಿಭಾತಾಯಿ ಪಾಟೀಲ್ ಅವರು ದೇಶದ ರಾಷ್ಟ್ರಪತಿ ಆದರು. ಆದರೆ ಆ ಎಮ್ಮ ಉಟ್ಟ ಸೀರೆ ಮತ್ತು ಆಕೆ ಹೊತ್ತುಕೊಂಡಂಥ ಶರಗ ಯಾವ ಸಭೆಯಲ್ಲೂ ಕೂಡ ನಾವು ಶರಗ ಬಿದ್ದದ್ದು ನೋಡಲಿಲ್ಲ. ಶರಗ ಬಿದ್ದದ್ದು ನೋಡ್ಲಿಲ್ರಿ ನಾವು. ಅಂದ ಬಳಿಕ ತಾಯಿಂದ್ರಿಗೆಲ್ಲ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ತಾಯಿಂದರ ಸೌಂದರ್ಯ ಅದು ಯಾವಾಗಲೂ ಕೂಡ ಒರೆ ಹಚ್ಚಿದ ಖಡ್ಗದಂತೆ ಇರಬೇಕು. ಚೂಪಾದ ಖಡ್ಗಕ್ಕೆ ಮೇಲೊಂದು ಒರೆ ಅಂತಿರ್ತದಲ್ಲ, ನೋಡ್ತಿಲ್ಲ ಅದನ್ನ, ಆ ರೀತಿಯಾಗಿ ಇರಬೇಕೆ ವಿನಃ ಸೌಂದರ್ಯ ಹೊರಗಡೆ ಇರಬಾರದು ಅನ್ನುವಂಥ ಮಾತನ್ನ ನಿಮಗೆಲ್ಲ ದಯವಿಟ್ಟು ನಾನು ವಿನಂತಿಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಭಾರತದ ತಾಯಿಯ ಒಂದು ವೈಶಿಷ್ಟ್ಯ ಮತ್ತು ಅದರ ಮಾನ ನಾವು ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನ ತಮಗೆಲ್ಲ ಹೇಳ್ತಾ, ಒಂದು ಸ್ವಲ್ಪ ಮನುಶಾಸ್ತ್ರ ಅದು ಓದ್ರಿ. ನೀವೆಲ್ಲ ಎಜುಕೇಟೆಡ್ ಆದಂಥ ತಾಯಿಂದ್ರ ಮಕ್ಕಳು ಮನುಶಾಸ್ತ್ರ ಅಂತ ಒಂದು ಶಾಸ್ತ್ರದ ಅದನ್ನು ಓದ್ರಿ. ಸ್ತ್ರೀ ಕುಲದ ಇಡೀ ಜೀವನದ ಮೌಲ್ಯವೇ ಆ ಗ್ರಂಥದಲ್ಲಿ ಮಹಾಪುರುಷರು ಬರ್ಕೊಂಡು ಬಂದಿದ್ದಾರೆ. ಆ ಬಳಿಕ ಇನ್ನು ನಮ್ಮ ದೇಶದಲ್ಲಿ ಮಹಾನರು ದೇವತೆಗಳನ್ನ ಭೂಲೋಕ ಇಳಿಸಿದವರು ಅದಾರ. ಬಳಿಕ ಹಿಂಗ ಕೈ ಮಾಡಿ ಸೂರ್ಯನ ಮೇಲೆ ಆಣಿ ಇಟ್ರೆ 3 ದಿನ ಸೂರ್ಯ ಒಳಗಿಂದ ಹೊರಗೆ ಬರಲಿಲ್ಲ. ಅಷ್ಟು ಸಾಗತ್ತವರಲ್ಲಿ ಇತ್ತದ್ದು. ಅಂಥ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಬಾಂಧವ್ಯ, ಅಂತ ಸಾಮರ್ಥ್ಯ ಮನ್ಯಾಗನ ಐತಿ. ಮನೆ ಬಿಟ್ಟು ನಾವು ಹೊರಗೆ ಹುಡುಕಲಿಕ್ಕೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕಳೆದೈತೆ ಅಲ್ಲಿ ಹುಡುಕ್ಬೇಕಲ್ಲ.